ದರ್ಶನ್ ಕೋಪಾತಾಪಕ್ಕೆ ಜೈಲಿನ ಬರಾಕ್ ಗಡಗಡ ನಡುಗಿದ್ಯಂತೆ. ಈ ಕೂಗಾಟ ಕಿರುಚಾಟ ನೋಡಿ ಸೆರೆ ಸಂಗಾತಿಗಳು ಒಂದು ಕ್ಷಣ ಬೆಚ್ಚಿ ಬಿದ್ದಿದ್ರಂತೆ. ಹಾಸಿಗೆ ದಿಂಬಿಗಾಗಿ ಕೋರ್ಟ್ ಮೆಟ್ಟಿಲು ಹತ್ತಿದ್ರು ಏನೂ ಆಗ್ತಾ ಇಲ್ಲ. ಕಾನೂನು ಸೇವಾ ಪ್ರಾಧಿಕಾರ ಬಂದ್ ಹೋದ ಬಳಿಕವೂ ಜೈಲಿನ ಪರವೇ ರಿಪೋರ್ಟ್ ಕೊಟ್ಟಿದೆ. ಆದರೆ ವೈದ್ಯಾಧಿಕಾರಿಗಳು ಕೆಲ ಸಲಹೆಗಳನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಜೈಲಲ್ಲಿ ಏನಾಯ್ತು? ದರ್ಶನ್ ಅರಚಾಡಿದ್ಯಾಕೆ? ನೋಡೋಣ ಬನ್ನಿ. ಸುಟ್ಟು ಬೆಳಕಾಗುವ ಹಬ್ಬ ದೀಪಾವಳಿ. ಸಕ್ಕರೆ ಸಿಹುಂಡು ದೀಪ ಬೆಳಗಬೇಕಿದ್ದ ಕೈಗಳು ಜೈಲಿನ ಕಂಬಿ ಎಣಿಸುವಂತಾಗಿದೆ. ದಸರಾ ಕಳೆದು ದೀಪಾವಳಿ ಸಂಭ್ರಮಿಸಬೇಕಿದ್ದ ದಾಸನಿಗೆ ಜೈಲಲ್ಲೇ ಮಿಣುಕುವ ಬೆಳಕಿನ ಸಾಂಗತ್ಯ ಅನಿವಾರ್ಯ ಆಗಿಸಿದೆ. ಪರಪ್ಪನಾಗ್ರಹಾರದಲ್ಲಿ ದರ್ಶನ್ ಮಿತಿಯಲ್ಲಿ ಮೈಸೂರು ಪಾಕ ಸವಿಯುವಂತಾಗಿದೆ. ಈ ನಡುವೆ ಮತ್ತೊಂದು ಬ್ಯಾಡ್ ನ್ಯೂಸ್ ಸಿಕ್ಕಿದೆ. ಜೈಲಿನ ಮ್ಯಾನ್ಯುವಲ್ ಪ್ರಕಾರವೇ ಸವಲತ್ತು, ಪ್ರಾಧಿಕಾರ ರಿಪೋರ್ಟ್. ಜೈಲಿನಲ್ಲಿ ಸವಲತ್ತುಗಳಿಗಾಗಿ ಬೇಡಿಕೆ ಇಟ್ಟಿದ್ದ ನಟ ದರ್ಶನ್ಗೆ ಹಿನ್ನಡೆ. ಚಾಲೆಂಜ್ ಸ್ಟಾರ್ಗೆ ಇವು ಚಾಲೆಂಜಿಂಗ್ ದಿನಗಳೇ. ಇದು ದರ್ಶನ್ ಪಾಲಿಗೆ ಬೆಳಕಿಲ್ಲದ ದೀಪಾವಳಿ. ಹೋದ ವರ್ಷ ಮನೆಯಲ್ಲೇ ದೀಪಾವಳಿ ಆಚರಿಸಿದ್ದ ದರ್ಶನ್ ಆದರೆ ಈ ವರ್ಷ ಜೈಲಿನಲ್ಲೇ ಕಾಟೇರ ಕಾಲ ಕಳೆಯಬೇಕಿದೆ. ದಿಂಬು ಹಾಸಿಗೆ ಇಲ್ಲದೆ ಕ್ವಾರಂಟೈನ್ ಸೆಲ್ನಲ್ಲಿ ಸಂಕಟದಿಂದ ಹೊರಳಾಡ್ತಿದ್ದಾರೆ. ಕನಿಷ್ಠ ಸೌಲಭ್ಯದ ವ್ಯವಸ್ಥೆ ಸರಿಯಿದೆ ಅಂತ ಕಾನೂನು ಸೇವಾ ಪ್ರಾಧಿಕಾರ ಕೊಟ್ಟಿರೋ ವರದಿಯಿಂದ ದರ್ಶನ್ ರೋಷಾಗ್ನಿಯಾಗಿ ಉರಿದು ಬಿದ್ದಿದ್ದಾರೆ. ನಾನು ಹೀಗೆ ಸಾಯ್ಬೇಕಾ? ಹತಾಶೆಯಲ್ಲಿ ಕಿರುಚಾಟ. ರಿಪೋರ್ಟ್ ಬಗ್ಗೆ ಗೊತ್ತಾಗಿ ಕೂಗಾಡಿದ ನಟ ದರ್ಶನ್. ಮೊನ್ನೆ ಜೈಲಿಗೆ ಭೇಟಿ ನೀಡಿ ಪರಿಶೀಲಿಸಿದ್ದ ಕಾನೂನು ಸೇವಾ ಪ್ರಾಧಿಕಾರದ ತಂಡದಿಂದ ವರದಿ ಸಿದ್ಧವಾಗಿದೆ. ನಿಯಮಾನುಸಾರ ಸೌಲಭ್ಯ ನೀಡಲಾಗಿದೆ ಅಂತ ಉಲ್ಲೇಖಿಸಿದೆ. ದರ್ಶನ್ಗೆ ಜೈಲಿನ ಮ್ಯಾನ್ಯುವಲ್ ಪ್ರಕಾರ ಸವಲತ್ತು ನೀಡಲಾಗಿದೆ ಅಂತ ಹೇಳಿದೆ. ಈ ವಿಚಾರ ತಿಳಿದ ದರ್ಶನ್ರ ಸಹಾಯಕತೆಯ ಕಟ್ಟೆ ಒಡೆದಿದೆ. ರೊಚ್ಚಿಗೆದ್ದ ದರ್ಶನ್ ಜೈಲಿನಲ್ಲೇ ಅರಚಾಡಿದ್ದಾರಂತೆ. ನಾನು ಇಲ್ಲೇ ಸಾಯ್ಬೇಕಾ ಅಂತೆಲ್ಲ ಕೂಗಾಡಿದ್ದಾರೆ ಎನ್ನೋ ಮಾಹಿತಿ ಸಿಕ್ಕಿದೆ. ಜೈಲಲ್ಲಿ ದರ್ಶನ್ಗೆ ಮತ್ತೆ ಉಲ್ಬಣಿಸಿದ ಬೆನ್ನು ನೋವು. ಹೀಟಿಂಗ್ ಬೆಲ್ಟ್ ಒದಗಿಸಲು ವೈದ್ಯಾಧಿಕಾರಿಗಳ ಪತ್ರ. ಪರಪ್ಪನಾಗ್ರಹಾರ ಜೈಲಿನಲ್ಲಿ ನಟ ದರ್ಶನ್ಗೆ ನಿಜಕ್ಕೂ ಆಗಿರುವುದೇನು? ಮತ್ತೆ ದರ್ಶನ್ಗೆ ಬೆನ್ನು ನೋವು ತೀವ್ರವಾಗಿ ಕಾಡ್ತಾ ಇದೆಯಾ? ಫಿಸಿಯೋಥೆರಪಿಗೆ ಸಿ.ವಿ. ರಾಮನ್ ವೈದ್ಯರು ನೀಡಿದ ಸಲಹೆ ಏನು ಅನ್ನೋದನ್ನ ತೋರಿಸ್ತೀವಿ ನೋಡಿ. ಫಿಸಿಯೋಥೆರಪಿ ಮಾತ್ರವಲ್ಲ, ಹೀಟಿಂಗ್ ಬೆಲ್ಟ್ಗೆ ವೈದ್ಯರು ಸಲಹೆ ನೀಡಿದ್ದಾರೆ. ಬೆನ್ನು ನೋವಿನ ಕಾರಣದಿಂದ ನೆಲದ ಮೇಲೆ ಕೂರಬೇಡಿ, ಓಡದಂತೆ, ನೆಗೆಯದಂತೆ ಸೂಚಿಸಿದ್ದಾರೆ. ಅಲ್ಲದೆ ದರ್ಶನ್ಗೆ ವಾರದಲ್ಲಿ 2 ಸಲ ಫಿಸಿಯೋಥೆರಪಿ ನೀಡಬೇಕು. ಬಲಗೈಗೆ ಶಸ್ತ್ರಚಿಕಿತ್ಸೆಯಾಗಿದ್ದು ಹೀಟಿಂಗ್ ಬೆಲ್ಟ್ ನೀಡಬೇಕು ಅಂತ ಹೇಳಿದ್ದಾರೆ. ಈ ಹಿಂದೆ ಕೈ ಆಪರೇಷನ್ ವೇಳೆ ರಾಡ್ ಹಾಕಲಾಗಿದೆ. ರಾಡ್ ಒಳಗೆ ಇರೋದ್ರಿಂದ ಕೋಲ್ಡ್ ಆಗಿ ನೋವು ಉಲ್ಬಣಿಸುವ ಸಾಧ್ಯತೆ ಇದೆ. ಹೀಗಾಗಿ ಬಲಗೈನ ಭಾಗಕ್ಕೆ ಹೀಟಿಂಗ್ ಬೆಲ್ಟ್ ಅಗತ್ಯ ಇದೆ ಅಂತ ರೆಕಮೆಂಡ್ ಮಾಡಿದ್ದಾರೆ. ಇನ್ನು ಜೈಲಿನಲ್ಲಿ ಬೆನ್ನು ನೋವಿನಿಂದ ಬಳಲ್ತಾ ಇರೋ ದರ್ಶನ್ಗೆ ಅಕ್ಟೋಬರ್ 10ರಂದು ಚೇರ್, ಹೀಟಿಂಗ್ ಬೆಲ್ಟ್ ನೀಡಲು ವೈದ್ಯರು ಸಲಹೆ ನೀಡಿದ್ದು ಈವರೆಗೂ ಸೌಲಭ್ಯ ಸಿಕ್ಕಿಲ್ಲ ಅಂತ ಹೇಳಲಾಗ್ತಾ ಇದೆ. ಒಟ್ಟಾರೆ ಅದೊಂದು ಹತ್ಯೆ ನಿತ್ಯ ನರಳುವಂತೆ ಮಾಡಿದೆ. ಅಭಿಮಾನಿಗಳ ಪಾಲಿನ ಒಡೆಯನಿಗೆ ಜೈಲಲ್ಲಿ ಹಾಸಿಗೆ ದಿಂಬಿಗಾಗಿ ಬೇಡಿಕೊಳ್ಳುವಂತಾಗಿದೆ. ಅಂಕಿತಾ ರೈ, ಕ್ರೈಮ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.